ನಾನೇ ಸುಮಾರು ಈಗ ನಮಗೆ ಕಾಣಿಸ್ಕೊಳಕ್ಕೆ 2-3 ದಿವಸ ಐತೆ. ಆದರೆ ಹಂಗೆ ಬಂದು ಇರೋದು ನೆನ್ನೆ ಮಾತ್ರ ಹಗಲೇ ನಿಂತಿದೆ. ಮತ್ತು ನಮ್ಮ ಪಕ್ಕದವರೊಬ್ಬ ಪುಟ್ಟಿ ಅಂತಿದ್ದಾರೆ, ಅವ್ರ ತೋಟದಾಗೆ ಸಂಜೆ 5 ಗಂಟೆಯಲ್ಲೇ ಅವ್ರು ನೀರು ಪೈಪ್ ಜೋಡಿಸ್ತಾ ಇದ್ದಾಗ ಅವ್ರನ್ನೂ ಅಟ್ಯಾಕ್ ಮಾಡಿದ್ದೆ. ಅವರು ವೀಡಿಯೋ ಮಾಡ್ಕೊಂಡು ಅವ್ರು ಓಡಿಬಿಟ್ಟಿದ್ದಾರೆ. ಇದು ನನಗೆ ನೆನ್ನೆ ಈ ಥರ ಆಯಿತು. ಏನಾದ್ರು ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಆನೆ ಹಿಡಿಸ್ಬೇಕು, ಇಲ್ಲ ಅಂದರೆ ಸ್ಥಳಾಂತರ ಮಾಡ್ಬೇಕು ಸರ್. ಅವ್ರಿಗೀಗಲೇ 2-3 ತಿಂಗಳಿಂದ ಭಾರಿ ಆನೆ ಬರ್ತಾಯಿದ್ದಾವೆ. ಆಮೇಲೆ ನಮ್ಮದು ಒಂದು ಸ್ವಲ್ಪ ತೋಟ ಐತೆ, ನಿಂಗರಾಜ ಕಾಡು ಅಂತ ಮೆಸೇಜ್ ಹಾಕಿರ್ತಾರಲ್ಲ, ಅದು ನಮ್ಮದೇ ತೋಟ. 2 ಎಕರೆಯಲ್ಲಿ 1 ಎಕರೆ ಏನೂ ಇಲ್ಲೆಲ್ಲ ಅಡಿಕೆ ಗಿಡ ಅದು ಇದು ಎಲ್ಲ ಮುರಿದು ಭಾರಿ ಲೂಟಿ. ಮೊನ್ನೆ ದಿವಸ 20 ಆನೆ ಬಂದವು. ಪೂರ ನನ್ನ ತೋಟದೊಳಗೆ ಎಲ್ಲ ಅರ್ಧ ತೋಟ ಪುಟಿ ಮಾಡಿದ್ದಾವೆ. ಅದು ಎಲ್ಲರೂ ಮೆಸೇಜ್ ಹಾಕ್ತಾರೆ, ಫಾರೆಸ್ಟ್ ಗೊತ್ತವ್ರಿಗೆ. ಬಿಳುವಳ್ಳಿ ಲಿಂಗರಾಜಿನ ಕಾಡು ಅಂತಿರೋದು ನಮ್ಮ ತೋಟಕ್ಕೆ ಮಾಡಬೇಕು ಅಂದರೆ ಅದೆಲ್ಲ ಅನುಕೂಲ ಮಾಡಿ ಆನೆ ದೂರ ಓಡಿಸ್ಬೇಕು ಸಹ. ಅಲ್ಲೆಲ್ಲ ಬೇರೆ ಯಾವ ನೋಡಿದ್ರು ಅಲ್ಲಿಗೆ ಬರೋದು. ಫಾರೆಸ್ಟ್ರು ಬಂದು ಬರೀ ಒಂದು ಬೆಳಗಿನ ಟೈಮು ಎಚ್ಚರಿಕೆ ಅಂತ ಹೇಳಿ ಹೋಗ್ತಾರೆ, ಮತ್ತೇನು ಗಮನಿಸಲ್ಲ ಅವರು. ನಾವು ಹಗಲು ತೋಟಕ್ಕೆ ಹೋಗೋದೇ ಕಷ್ಟ ಬಂದ್ಬಿಟ್ಟಿದೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಅದೊಂಚೂರು ಗಮನ ಹರಿಸ್ಬೇಕು ಅಂತ ಕೇಳ್ಕೊಳ್ತೀವಿ. ನಾಗರಾಜ್ ಅಂತ. ಸರ್ ನಾಗರಾಜ್ ನಮ್ಮ ಹೆಸರು. ನಮ್ಮದು ಬಕ್ರವಳ್ಳಿ. ಸರ್ ಹೇಳಿ ಸರ್ ಏನಾಯ್ತು? ನಾನು ತೋಟಕ್ಕೆ ಹೋಗಿ ಬರ್ತಾಯಿದ್ದೆ, ಆನೆ ಬಂದು ಅಟ್ಯಾಕ್ ಮಾಡ್ತು. ಬೈಕಲ್ಲಿ ಬರ್ತಾಯಿದ್ದೆ, ಬಡ್ಡಿಗೆ ಬಂದು ಭಾರಿ ದೂರ, ಒಂದು 100 ಮೀಟ್ರ್ ದೂರ ಓಡಿಸಿ ಬಂತು. ನಾನು ನನ್ನ ಮಗ ಕೂತಿದ್ದು, ಇನ್ನೊಂದು ಜಸ್ಟ್ ಮಿಸ್ಸು, ಅರ್ಧ ಮಾರು ಹೆಚ್ಚು ಕಮ್ಮಿಯಲ್ಲಿ ನಾವು ತಪ್ಪಿಸ್ಕೊಂಡಿದ್ದೀವಿ. ಮುಂದಕ್ಕೆ ಬಂದು ನನಗೆ ಸೀರಿಯಸ್ ಆಗಿ ಕೆಳಗೆ ಬಿದ್ದು ನಾನು ಆಸ್ಪತ್ರೆಗೆ ಬಂದು ಈಗ ತೋರಿಸ್ಕೊಂಡು ಮನೆಗೆ ಹೋಗ್ತೀನಿ. ತುಂಬ ಹೆದರಿಕೆ. ಅದೇನಾರು ಮಾಡಿ ನಮ್ಮ ಬಕ್ರವಳ್ಳಿ ನೇರ್ಲು ಮನೆ ತೋಟದಾಗ ಆಯಿತು. ಬಕ್ರವಳ್ಳಿ ಸುತ್ತಮುತ್ತ ಮನುಷ್ಯರು ಆಗಲೇ ತಿರ್ಗಂಗಿಲ್ಲ. ಸುಮಾರು ಸರಿ ಎಲ್ಲ ಬರ್ತಾರೆ, ಸಿಬ್ಬಂದಿಗಳು ಬರ್ತಾರೆ, ಸುಮ್ಮನೆ ಅಲ್ಲಿ ತಾನೇ ಇಲ್ಲಿ ಅಂತ ಬೆಳಗಿನ ಟೈಮ್ ಹೇಳಿ ಹೋಗ್ತಾರೆ. ನಾವು ಹಗಲು ಓಡಾಡ್ದಂಗೆ ಆಗ್ಬಿಟ್ಟಿದೆ. ಅದು ಒಂದು ಒಂಟಿ ಆನೆ ಏನಾರು ಮಾಡಿ ಅದು ಹಿಡಿಸ್ಬೇಕು. ನೀವು ಭಾರಿ ಕಷ್ಟ ಆಗ್ಬಿಟ್ಟಿದೆ ನೋಡಿ. ಬಕ್ರವಳ್ಳಿಲಿ ನಾವು ಈಚೆಗೆ ಹೊರಡಂಗಿಲ್ಲ. ಹಗಲು ಬರ್ತವೆ, ಸಂಜೆ ಬರ್ತವೆ, ರಾತ್ರಿ ಎಲ್ಲರೂ ನಾವು ಎಚ್ಚರಿಕೆಯಾಗಿ ತಿರುಗ್ತೀವಿ. ಆಗಲೇ ಮಾಡ್ತೀರಿ, ಒಂದೊಂದೇ ನಿಂತಿರ್ತವೆ. ನಿನ್ನೆ ಹಂಗೆ ಆಗ್ಬಿಡ್ತು. ಅಪ್ಪ ಮಗ ನಾವು ಇಬ್ಬರು ಸತ್ತೋಗ್ತಿದ್ದು. ಏನೋ ನಮ್ಮ ಯಾವ ತಾಯಿ ತಂದೆ ಪುಣ್ಯದಾಗ ಒಂದು ಮಾರು ಹೆಚ್ಚು ಕಮ್ಮಿಯಾಗಿ ಉಳ್ಕೊ ಬಂದಿದ್ದೀವಿ. ನಮಗೆ ಆಗೋದು ಇನ್ನು ಯಾರಿಗೂ ಆಗಬಾರ್ದು. ಅದು ನಾನು ಆಗೋ ಹೊತ್ತಿಗೆ ನೆನ್ನೆ ಬಚಾವಾಗಿ ಬಂದಿದ್ದೀನಿ ಬೈಕಲ್ಲಿ. ಬೇರೆ ರಾಯಿದ್ರೆ ಸಿಕ್ಕಿಬಿಡೋರು, ತುಂಡು ಹಾಕಿಬಿಡೋದು. ಸರ್ ನಾಗರಾಜ್ ನಮ್ಮ ಹೆಸರು. ನಮ್ಮದು ಬಕ್ರವಳ್ಳಿ. ಸರ್ ಹೇಳಿ ಸರ್ ಏನಾಯ್ತು? ನಾನು ತೋಟಕ್ಕೆ ಹೋಗಿ ಬರ್ತಾಯಿದ್ದೆ, ಆನೆ ಬಂದು ಅಟ್ಯಾಕ್ ಮಾಡ್ತು. ಬೈಕಲ್ಲಿ ಬರ್ತಾಯಿದ್ದೆ, ಬಡ್ಡಿಗೆ ಬಂದು ಭಾರಿ ದೂರ, ಒಂದು 100 ಮೀಟ್ರ್ ದೂರ ಓಡಿಸಿ ಬಂತು. ನಾನು ನನ್ನ ಮಗ ಕೂತಿದ್ದು, ಇನ್ನೊಂದು ಜಸ್ಟ್ ಮಿಸ್ಸು, ಅರ್ಧ ಮಾರು ಹೆಚ್ಚು ಕಮ್ಮಿಯಲ್ಲಿ ನಾವು ತಪ್ಪಿಸ್ಕೊಂಡಿದ್ದೀವಿ. ಮುಂದಕ್ಕೆ ಬಂದು ನನಗೆ ಸೀರಿಯಸ್ ಆಗಿ ಕೆಳಗೆ ಬಿದ್ದು ನಾನು ಆಸ್ಪತ್ರೆಗೆ ಬಂದು ಈಗ ತೋರಿಸ್ಕೊಂಡು ಮನೆಗೆ ಹೋಗ್ತೀನಿ. ತುಂಬ ಹೆದರಿಕೆ. ಅದೇನಾರು ಮಾಡಿ ನಮ್ಮ ಬಕ್ರವಳ್ಳಿ ನೇರ್ಲು ಮನೆ ತೋಟದಾಗ ಆಯಿತು. ಬಕ್ರವಳ್ಳಿ ಸುತ್ತಮುತ್ತ ಮನುಷ್ಯರು ಆಗಲೇ ತಿರ್ಗಂಗಿಲ್ಲ. ಸುಮಾರು ಸರಿ ಎಲ್ಲ ಬರ್ತಾರೆ, ಸಿಬ್ಬಂದಿಗಳು ಬರ್ತಾರೆ, ಸುಮ್ಮನೆ ಅಲ್ಲಿ ತಾನೇ ಇಲ್ಲಿ ಅಂತ ಬೆಳಗಿನ ಟೈಮ್ ಹೇಳಿ ಹೋಗ್ತಾರೆ. ನಾವು ಹಗಲು ಓಡಾಡ್ದಂಗೆ ಆಗ್ಬಿಟ್ಟಿದೆ. ಅದು ಒಂದು ಒಂಟಿ ಆನೆ ಏನಾರು ಮಾಡಿ ಅದು ಹಿಡಿಸ್ಬೇಕು. ನೀವು ಭಾರಿ ಕಷ್ಟ ಆಗ್ಬಿಟ್ಟಿದೆ ನೋಡಿ. ಬಕ್ರವಳ್ಳಿಲಿ ನಾವು ಈಚೆಗೆ ಹೊರಡಂಗಿಲ್ಲ. ಹಗಲು ಬರ್ತವೆ, ಸಂಜೆ ಬರ್ತವೆ, ರಾತ್ರಿ ಎಲ್ಲರೂ ನಾವು ಎಚ್ಚರಿಕೆಯಾಗಿ ತಿರುಗ್ತೀವಿ. ಆಗಲೇ ಮಾಡ್ತೀರಿ, ಒಂದೊಂದೇ ನಿಂತಿರ್ತವೆ. ನಿನ್ನೆ ಹಂಗೆ ಆಗ್ಬಿಡ್ತು. ಅಪ್ಪ ಮಗ ನಾವು ಇಬ್ಬರು ಸತ್ತೋಗ್ತಿದ್ದು. ಏನೋ ನಮ್ಮ ಯಾವ ತಾಯಿ ತಂದೆ ಪುಣ್ಯದಾಗ ಒಂದು ಮಾರು ಹೆಚ್ಚು ಕಮ್ಮಿಯಾಗಿ ಉಳ್ಕೊ ಬಂದಿದ್ದೀವಿ. ನಮಗೆ ಆಗೋದು ಇನ್ನು ಯಾರಿಗೂ ಆಗಬಾರ್ದು. ಅದು ನಾನು ಆಗೋ ಹೊತ್ತಿಗೆ ನೆನ್ನೆ ಬಚಾವಾಗಿ ಬಂದಿದ್ದೀನಿ ಬೈಕಲ್ಲಿ. ಬೇರೆ ರಾಯಿದ್ರೆ ಸಿಕ್ಕಿಬಿಡೋರು, ತುಂಡು ಹಾಕಿಬಿಡೋದು.